ವಾಲ್ಮೀಕಿ ಹಗರಣದ ಹಿಂದೆ ಮಹಾನಾಯಕ ಇದ್ದಾರೆ ಅನ್ನುವಂತಹ ಆರೋಪ. ಮಾಜಿ ಸಚಿವ ಶ್ರೀರಾಮುಲು ಅವರು ಈ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಹಗರಣದಲ್ಲಿ ದೊಡ್ಡ ದೊಡ್ಡ ನಾಯಕರು ಬಲೆಗೆ ಬೀಳ್ತಾರೆ ಅನ್ನುವಂತಹ ಮಾತನ್ನು ಕೂಡ ಅವರು ಆಡಿದ್ದಾರೆ. ಎಲ್ಲರೂ ಮನೆಗೆ ಹೋಗ್ತಾರೆ, ನೋಡ್ತಾ ಇರಿ, ಆ ದಿನಗಳು ದೂರ ಇಲ್ಲ. ಪಬ್ಲಿಕ್ ಟಿವಿಯ ಜೊತೆಗೆ ಮಾತನಾಡೋ ಸಂದರ್ಭದಲ್ಲಿ ಶ್ರೀರಾಮುಲು ಎಕ್ಸ್ಕ್ಲೂಸಿವ್ ಆಗಿ ಒಂದಷ್ಟು ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಮಹಾನಾಯಕ ಇದ್ದಾರೆ ಅಂತ ಕೂಡ ಆರೋಪಿಸಿದ್ದಾರೆ. ವಾಲ್ಮೀಕಿ ನಿಗಮದ ಅಕ್ರಮ ಹಣ ವಿಚಾರವಾಗಿ ಇಡಿ ದಾಳಿ ಬಳ್ಳಾರಿ ಮತ್ತು ಬೆಂಗಳೂರಿನಲ್ಲೂ ಕೂಡ ನಡೆದಿರ್ತಕ್ಕಂಥದ್ದು. ಈಗ ನಮ್ಮ ಜೊತೆ ಶ್ರೀರಾಮುಲು ಅವರಿದ್ದಾರೆ, ಕೇಳೋಣ ಬನ್ನಿ. ಸರ್, ಈಗಾಗಲೇ ಮೊದಲಿಂದಲೂ ಕೂಡ ಬಿಜೆಪಿ ಪ್ರಸ್ತಾಪ ಮಾಡ್ತಾ ಬಂದಿತ್ತು ಈ ಒಂದು ವಿಚಾರದಲ್ಲಿ ಅಕ್ರಮ ಆಗಿದೆ ಅಂತ. ಈಗ ಇಡಿ ದಾಳಿ ಆಗಿದೆ, ಏನು ಹೇಳ್ತೀವಿ? ಭಾಳಷ್ಟು ಬಳ್ಳಾರಿಯಲ್ಲಿದ್ದಂಥ ನಾಯಕರೆಲ್ಲರೂ ಕೂಡ ಭಾಳಷ್ಟು ದೊಡ್ಡ ದೊಡ್ಡ ಮಾತುಗಳು ಮಾತಾಡ್ತಿದ್ರು. ಮಾಡಿದ್ದೆಲ್ಲ ಕೂಡ ಅನಾಚಾರ ಕೆಲಸಗಳು. ಮನೆ ಮುಂದೆ ಬೃಂದಾವನ ಇದ್ದಂತೆ ಇವರು ಈ ರೀತಿ ಭಾಳಷ್ಟು ಸಹಜಗಳ ಥರ ಮಾತಾಡ್ತಿದ್ರು. ಇವತ್ತು ಇವರು ಮಾಡಿದಂಥ ಎಲ್ಲ ಅಕ್ರಮಗಳು ಆಗಿರ್ಬೋದು, ಅನಾಚಾರಗಳಾಗಿರ್ಬೋದು, ಈ ಇಡಿ ಏನು ತನಿಖೆ ನಡೆದ ಅವರೆಲ್ಲ ಕೂಡ ಬಯಲಾಗೋಂಥ ಕೆಲಸ ಆಗುತ್ತೆ. ಮುಂದಿನ ದಿನಗಳಲ್ಲಿ ಕೂಡ ಇದಕ್ಕೆ ಸಂಬಂಧಪಟ್ಟಿದ್ದಂಥವ್ರು ಯಾರು, ಆ ದೊಡ್ಡ ನಾಯಕ ಯಾರು, ಮಹಾನಾಯಕ ಯಾರು ಅಂತೇಳಿ ಕೂಡ ಅದು ಕೂಡ ಕಳಿಸಿಬಿಡೋಂಥ ಕೆಲಸ ಆಗುತ್ತೆ. ಯಾಕಂದರೆ ಭಾಳ ಸ್ಪಷ್ಟವಾಗಿ, ಯಾಕಂದರೆ ಪೊಲಿಟಿಕಲ್ ಪಾರ್ಟೀಸ್ ಏನೇ ಮಾತಾಡಲಿ, ನಾನು ಪೊಲಿಟಿಕಲ್ ಪಾರ್ಟೀಸ್ ಮಾತಾಡಿದಂಥ ಮಾತುಗಳನ್ನು ಬಗಲ್ಗಡೆ ಇಟ್ಟು ಕೂಡ, ಯಾಕಂದರೆ ಇವತ್ತು ಎಸ್ ಟಿ ನಿಗಮದಲ್ಲಿ ಅಧಿಕಾರಿಯಾಗಿರುವಂಥ ಮ್ಯಾನೇಜರ್ ಇರುವಂಥ ಚಂದ್ರಶೇಖರ್ ಡೆತ್ ಏನಿತ್ತು, ಡೆತ್ ನೋಟದಲ್ಲಿ ಭಾಳ ಸ್ಪಷ್ಟವಾಗಿ ಬರೆದಿದ್ದಾರೆ ಯಾರ್ಯಾರು ಇನ್ವಾಲ್ವ್ಮೆಂಟ್ ಇದೆ, ಎಲ್ಲೆಲ್ಲಿಗೆ ಹೋಗಿದೆ, ಆ ಹಣ ಎಲ್ಲೆಲ್ಲಿ ಟ್ರಾನ್ಸಾಕ್ಷನ್ ಆಗಿದೆ, ಯಾವ ಅಕೌಂಟಿಗೆ ಹೋಗಿ ಹೆಂಗೆ ಡ್ರಾ ಮಾಡಿದಾರ. ಕೆಲವು ರೈತರ ಅಕೌಂಟಿಗೆ ಹೋಗಿದ್ದಾವೆ, ಅಬಕಾರಿಗಳ ಅಕೌಂಟಿಗೆ ಹೋಗಿದ್ದಾವೆ, ಕೆಲವು ಮಂದಿ ಸೆಕ್ಯೂರಿಟಿ ಏಜೆನ್ಸಿಗಳ ಅಕೌಂಟಿಗೆ ಹೋಗಿದ್ದಾವೆ. ನಾನಾಕ ಮಂದಿಗೆ ಅವ್ರ ಸ್ವಂತ ರೊಕ್ಕ ಥರ ಎಲ್ಲ ಕಡೆ ಕೂಡ ಕಳಿಸ್ಬಿಟ್ಟಾರ. ಆ ಕಳಿಸಿ ಅವರು ಡ್ರಾ ಮಾಡಿದ್ದ್ಯಾರು? ಇವತ್ತು ಡ್ರಾ ಮಾಡಿ ಅದನ್ನು ಬಳಕೆ ಮಾಡ್ಕೊಂಡಿದ್ದಂಥವ್ರು ಯಾರು? ಇವರು ಮಾತಾಡ್ತಿರೋ ದೊಡ್ಡ ಮನುಷ್ಯರು, ಈ ನಾಯಕರೆಲ್ಲರೂ ಕೂಡ ಇವತ್ತು ಎಲ್ಲ ಚುನಾವಣೆಗಳಿಗೆ ಈ ರೊಕ್ಕವನ್ನು ಬಳಕೆ ಮಾಡ್ಕೊಂಬಿಟ್ರು.